ಸ್ನೇಹಿತರೆ, ಏನು 8/4/2026 ಪ್ರಾರಂಭವಾದ ನಮ್ಮ ಪಾದಯಾತ್ರೆ ಜಾಥಾ ಇಂದಿಗೆ ಬೆಂಗಳೂರು ತಲುಪಿತ್ತು. ಆದರೆ ಸರ್ಕಾರವು ಪೊಲೀಸ್ ಇಲಾಖೆಗಳನ್ನ ಬಿಟ್ಟು ಸಾರಿಗೆ ನೌಕರರ ಹೋರಾಟಗಳನ್ನ ಹತ್ತಿಕ್ಕಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡಿ ಇವತ್ತು ನಮ್ಮನ್ನ ಬಂಧಿಸಿದ್ದಾರೆ. ಏನು ನಾನು 7/4/2026 ಮಾನ್ಯ ಪೊಲೀಸ್ ಕಮಿಷನರ್ ಅವರಿಗೆ ನಾನೊಂದು ಮನವಿ ಪತ್ರಗಳನ್ನ ಕೊಟ್ಟು ಅವರ ಫ್ರೀಡಂ ಪಾರ್ಕ್ ನಲ್ಲಿ ಸಹಕಾರ ಮತ್ತೆ ಅನುಮತಿಯನ್ನು ಕೋರಿದೆ. ಆದ್ರೆ 18 ತಾರೀಕು ಅವರು ಸೈನ್ ಮಾಡಿ 20ನೇ ತಾರೀಕು ನನಗೆ ವಾಟ್ಸ್ಆಪ್ ಕಳಿಸೋ ಮೂಲಕ ಇವತ್ತು ಏಕಾಏಕಿ ನಮ್ಮನ್ನ ಅರೆಸ್ಟ್ ಮಾಡಿ ಇವತ್ತು ಕೊಂಡೊಯ್ತಾ ಇದ್ದಾರೆ. ಇವತ್ತು ನಾನು ಅನೌನ್ಸ್ ಮಾಡ್ಕೊಳ್ಳೋದೇನೆಂದ್ರೆ, ಇವತ್ತು ನಾವೇನು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಕೈಗೊಳ್ತೀವಿ ಅಂತ ಹೇಳಿದ್ವು, ಆ ಅನಿರ್ದಿಷ್ಟಾವಧಿ ಸತ್ಯಾಗ್ರಹನ ಇವ್ರು ಎಲ್ಲಿಟ್ಕೊಂತಾರೋ ಅಲ್ಲೇ ನಾವು ಮುಂದುವರಿಸ್ತೀವಿ. ಯಾವುದೇ ಕಾರಣಕ್ಕೂ ನಾವು ಏನು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಘೋಷಣೆ ಮಾಡ್ಕೊಂಡಿದ್ವಿ ಅದನ್ನ ನಾವು ಮಾಡೇ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀನಿ. ಇವತ್ತಿಂದನೇ ನಾವು ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ಅದೇನಾದ್ರೂ ಆಗೋಗ್ಲಿ ನಾವು ಮಾಡ್ತೀವಿ. ಸಾರಿಗೆ ನೌಕರರ ಕೂಟಕ್ಕೆ, ಊಟದ ಹೋರಾಟಕ್ಕೆ, ಊಟದ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಸಾರಿಗೆ ನೌಕರರ ಹೋರಾಟಕ್ಕೆ, ಸಾರಿಗೆ ನೌಕರರ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸರ್ಕಾರ ನೀಡಿದ ಪ್ರಣಾಳಿಕೆ ಭರವಸೆ ಈಡೇರಿಸಲೇಬೇಕು, ಈಡೇರಿಸಲೇಬೇಕು, ಈಡೇರಿಸಲೇಬೇಕು. ಕಾರ್ಮಿಕ ಸಂಘಟನೆಗಳ ಚುನಾವಣೆ ನಡೆಸಲೇಬೇಕು, ನಡೆಸಲೇಬೇಕು, ನಡೆಸಲೇಬೇಕು. 28 ತಿಂಗಳ ಹಿಂಬಾಕಿ ಕೊಡಲೇಬೇಕು, ಕೊಡಲೇಬೇಕು, ಕೊಡಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಅಯ್ಯಯ್ಯೋ, ಅನ್ಯಾಯ, ಅಯ್ಯಯ್ಯೋ, ಅನ್ಯಾಯ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಸಾರಿಗೆ ನೌಕರರ ಹೋರಾಟಕ್ಕೆ, ಜಯವಾಗಲಿ, ಸಾರಿಗೆ ನೌಕರರ ಹೋರಾಟಕ್ಕೆ. ಜಯವಾಗಲಿ. ಈಗ ಪ್ರಣಾಳಿಕೆ ಭರವಸೆ ಈಡೇರಿಸಿದರೆ ಹೋರಾಟ, 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 ಪ್ರಣಾಳಿಕೆ ಭರವಸೆ ಈಡೇರಿಸಿದರೆ ಹೋರಾಟ, ಹೋರಾಟ.